ಸವಿ ಸವಿ ನೆನಪು ಸಾವಿರ ನೆನಪು. ಶತಮಾನ ಕಂಡ ಶಾಲೆಗೆ ಇದೆಂಥ ದುಸ್ಥಿತಿ. ಮಕ್ಕಳಿಗೆ ಶಿಕ್ಷಕರ ಕೊರತೆಯ ಆತಂಕ. 100 ವರ್ಷ ಕಂಡ ಶಾಲೆಗೆ ಆತಂಕ. ಶಿಕ್ಷಕರಿಲ್ಲದ ವಿದ್ಯಾರ್ಥಿಗಳ ಪರದಾಟ. ಗೋಳು ತೋಡಿಕೊಂಡ ಶಾಲಾ ಮಕ್ಕಳು. ಇದು ಮುಧೋಳ ತಾಲೂಕಿನ ಶಾಲೆಯೊಂದರ ದುಸ್ಥಿತಿ. ಅದು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಬೆಳಕಾದ ಶಾಲೆ. ನೂರಾರು ಮಕ್ಕಳ ಕನಸುಗಳನ್ನ ನನಸು ಮಾಡಿದ ಜ್ಞಾನ ದೇಗುಲ. ಆದ್ರೆ ಇವತ್ತು ಶಿಕ್ಷಕರಿಲ್ಲದೆ ಮಕ್ಕಳಿಗೆ ಪಾಠದ ಅಸ್ತವ್ಯಸ್ತವಾಗ್ತಿದೆ. ವಿದ್ಯಾರ್ಥಿಗಳು ತಮ್ಮ ಗೋಳನ್ನ ತೋಡಿಕೊಂಡ್ರು. ಮೊನ್ನೆದಿಂದ 8 ಮಟ್ಟ ಇಲ್ಲೇ ಕಲ್ತೀವಿ. ಈಗ ನಮ್ಮ ಟೀಚರ್ ಆಮೇಲೆ ಬಿಟ್ಕೊಡೋದು ಹೆಂಗೆ ಬಿಟ್ಕೊಡಾರೈತಿ. ಈಗ ಅವ್ರು ವರ್ಗಾವಣೆ ಮಾಡಿಸ್ಕೊಡಾರ ನಾವು ಬಿಡೋದಿಲ್ರಿ. ಟೀಚರ್ ಹೋದ್ರಂದ್ರೆ ನಮ್ಗೆ 4 ಸಬ್ಜೆಕ್ಟ್ 3 ಮಂದಿ ಟೀಚರ್ ಹೇಳ್ತಾರೆ ರೀ. ಮನುಷ್ಯಾಗ 2 ಸಬ್ಜೆಕ್ಟ್ ತೊಂದ್ರಿ. ಅವ್ರು 4 ಸಬ್ಜೆಕ್ಟ್ ಹೋದವ್ರು ನಮಗೆ 4 ಸಬ್ಜೆಕ್ಟ್ ಯಾರು ಹೇಳ್ತಾರೆ. ಅಪ್ಪ ಈಗ ಅರ್ಧ ಬೇಸಿಕ್ ಮಾಡ್ತೀವಿ. ಅರ್ಧ ಬೇಸಿಕ್ ಯಾರು ಹೇಳ್ತಾರೆ. ಅವ್ರು ಹೋಗೋದ್ರಿಂದ ನಮ್ಗೆ 4 ಸಬ್ಜೆಕ್ಟ್ ಹೋಗ್ತಾರೆ. ನಾವು ಎಲ್ಲರೂ ಇರೋರು ಬಡ್ರ ಮಕ್ಕಳು ರೀ. ಇನ್ನೊಂದು ಕ್ಲಾಸ್ ಸಾಲಿಗೆ ಹೋಗಿ ನಾವು ಕಲಿತೀವಿ ಅಂದ್ರೆ ನಮ್ಮ ಮನ್ಯಾಗ ಹೋಗ್ತೀವಿ. ನಮ್ಗೆ ಅವಾಗ ಟೀಚರ್ ಇರಲಿಲ್ಲ ಅಂದ್ರೆ ನಾವು ನಮ್ಮ ಅಪ್ಪ ಅಂತ ದುಡಿಯಾಕೆ ಹೋಗ್ತೀವಿ. ಕಸಬಾ ಜಂಬಗಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಉಂಟಾಗಿದೆ. ಸದ್ಯ 5 ಜನ ಶಿಕ್ಷಕರಿಂದ ಶಾಲೆಯಲ್ಲಿ ಪಾಠಗಳು ನಡೆಯುತ್ತಿದೆ. ಅದರಲ್ಲಿ 2 ಶಿಕ್ಷಕರನ್ನ ವರ್ಗಾವಣೆ ಮಾಡುವ ಮಾತು ಕೇಳಿ ಬರ್ತಿದೆ. ಈಗ 2-3 ದಿವಸದಿಂದ ಒಂದು ವಿಷಯ ಏನು ಗೊತ್ತಾಗ್ತಪ್ಪ ಅಂದ್ರೆ 2 ಟೀಚರ್ಗಳನ್ನ ವರ್ಗಾವಣೆ ಮಾಡಕತ್ತಾರ ಅಂತಕ್ಕಂಥ ಸುದ್ದಿ ನಮಗೆ ತಿಳಿತು. ಆಗ ಯಾಕೆ ವರ್ಗಾವಣೆ ಮಾಡಕತ್ತಾರ ಅಂದ್ರೆ ಇಲ್ರಿ ನಿಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಐತಿ, ಅದಕ್ಕೆ ನಾವು ವರ್ಗಾವಣೆ ನೋಡ್ರಿ 88 ಜನ ಮಕ್ಕಳ ನಮ್ಮ ಶಾಲೆ ಒಳಗೆ. ಈಗ ಬೇರೆ ಕಡೆ ಉದಾಹರಣೆ ಕೊಟ್ಟರೆ 2 ಮಕ್ಕಳಿಗೆ 2 ಟೀಚರ್ಸ್ ಕೊಟ್ಟದನ್ನ ನಾವು ನೋಡ್ತೀವಿ. ಉದಾಹರಣೆಗೆ 100ರೊಳಗೆ 8ನೇ ತರಗತಿ 7ನೇ ತರಗತಿ 6ನೇ ತರಗತಿ ಮಕ್ಕಳು ಇದ್ರು ಕೂಡ 2 ಟೀಚರ್ಸ್ನ, ಅದು ಎಂದಾರು ಕನ್ನಡ ಮತ್ತು ಹಿಂದಿ ಇಂಗ್ಲಿಷ್ ಮತ್ತು ಸಮಾಜ ವಿಷಯನ ಹೇಳ್ತಕ್ಕಂಥ ಟೀಚರ್ನ ವರ್ಗಾವಣೆ ಮಾಡಿ ಅಂದ್ರೆ ನಮ್ಮ ಕನ್ನಡ ಶಾಲೆಯನ್ನ ಇನ್ನು 3 ಮಂದಿ ಟೀಚರ್ಸನ್ನ ವರ್ಗಾವಣೆ ಮಾಡಿ ಶಾಲಿ ಕೀಲಿ ಹಾಕೋ ಚಲೋ ಅಲ್ರಿ ನಮ್ಮ ಲೆಕ್ಕಕ್ಕೆ. ಅದಕ್ಕೆ ನಾವೊಬ್ಬ ಶಿಕ್ಷಣ ಪ್ರೇಮಿಯಾಗಿ ಎಲ್ಲ ಶಿಕ್ಷಣ ಇಲಾಖೆಯವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳೋದೇನಪ್ಪ ಅಂದ್ರೆ ಈ ಮಕ್ಕಳಿಗೆ ಅನ್ಯಾಯ ಆಗಬಾರ್ದಂದ್ರೆ ಆ 2 ವರ್ಗಾವಣೆ ಮಾಡಿರ್ತಕ್ಕಂಥ ಟೀಚರ್ಸನ್ನ ಇಲ್ಲೇ ಉಳಿಸ್ಕೋಬೇಕು. ಇಬ್ಬರು ಶಿಕ್ಷಕರನ್ನ ವರ್ಗಾವಣೆ ಮಾಡಿದ್ರೆ ಉಳಿದ 3 ಹೊರೆ ಬೀಳುತ್ತೆ. ಜೊತೆಗೆ ವಿಷಯಕ್ಕೆ ಸಂಬಂಧಿಸಿದ ಶಿಕ್ಷಕರ ಕೊರತೆ ಎದುರಾಗುತ್ತದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಶಿಕ್ಷಣ ಇಲಾಖೆ ಗಮನ ಹರಿಸಬೇಕು. ಮಕ್ಕಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು. ಮೊದಲೇ ಖಾಸಗಿ ಶಾಲೆಯತ್ತ ಮಕ್ಕಳು ಮೊರೆ ಹೋಗ್ತಿದ್ದಾರೆ. ಹೀಗೆ ಆದ್ರೆ ಶತಮಾನ ಕಂಡ ಶಾಲೆ ಮುಚ್ಚುವ ಆತಂಕ ಮೂಡಿದೆ. ರನ್ ಟಿವಿ ನ್ಯೂಸ್, ಕಸಬಾ ಜಂಬಗಿ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವೇನಾದರೂ ಮುಧೋಳದಲ್ಲಿ ಅತ್ಯುತ್ತಮವಾದಂಥ ಸೈಟ್ ಅಥವಾ ನಿವೇಶನಕ್ಕಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರೆ ನಾವಿವತ್ತು ಅಂತಹ ಒಂದು ಬೆಸ್ಟ್ ಸ್ಥಳವನ್ನು ತೋರಿಸ್ತೇವೆ. 2030, 3040 ಮತ್ತು 3050 ಅಳತೆಯ ಫ್ಲಾಟ್ಗಳು ನಿಮಗೆ ಇಲ್ಲಿ ಲಭ್ಯ ಇದೆ. ಬಹಳಷ್ಟು ವಿಶಾಲವಾದಂತಹ ರಸ್ತೆಗಳನ್ನು ಈ ಲೇಔಟ್ ಕೂಡ ಹೊಂದಿದೆ. ಬಹಳಷ್ಟು ಸ್ಥಳಾವಕಾಶವನ್ನು ಹೊಂದಿರುವಂತಹ ಉದ್ಯಾನವನ ಇಲ್ಲಿದೆ. ಜೊತೆಗೆ ಅಲ್ಲಿ ಒಂದು ಸಿಟ್ಔಟ್ ಕೂಡ ಮಾಡಲಾಗಿದೆ. ಇನ್ನು ಈ ಲೇಔಟ್ NAKJP ಮತ್ತು ಈ ಖಾತಾ ಸೌಲಭ್ಯಗಳನ್ನ ಹೊಂದಿದೆ. ಈ ಲೇಔಟ್ನಲ್ಲಿ 24x7 ವಾಟರ್ ಆಗಿರಬಹುದು, ವಿದ್ಯುತ್ ಸೌಲಭ್ಯ ಆಗಿರಬಹುದು ಮತ್ತು ಓಪನ್ ಮತ್ತು ಗ್ರೌಂಡ್ ಲೆವೆಲ್ ಚರಂಡಿಯ ವ್ಯವಸ್ಥೆಯನ್ನು ಕೂಡ ಸುಸಜ್ಜಿತವಾಗಿದ್ದು ಹೊಂದಿದೆ. ಇನ್ನು ಈ ಲೇಔಟ್ಗೆ ಹೇಗೆ ಬರಬೇಕಪ್ಪ ಅಂತ ಹೇಳಿದ್ರೆ ದಾರಿಗಳು ಮುಧೋಳದಿಂದ ಮಂಟೂರಿನ ಮುಖ್ಯ ರಸ್ತೆಯಿಂದ ಕೇವಲ 200 ಮೀಟರ್ ಬಂದ್ರೆ ಸಾಕು. ಈ ಲೇಔಟ್ ನಿಮ್ಮ ಕಣ್ಣಿಗೆ ಬೀಳುತ್ತೆ. ಒಟ್ಟು 44 ಸೈಟ್ಗಳಿದೆ. ಯಾರು ಮಾಲೀಕರಿರ್ತಾರೆ ಅವರ ವಾಹನಗಳಿಗೆ ಪಾರ್ಕಿಂಗ್ ಮಾಡೋದಕ್ಕೆ ಸುಸಜ್ಜಿತವಾದಂತಹ ಪಾರ್ಕಿಂಗ್ ಸ್ಥಳಾವಕಾಶ ಕೂಡ ಇಲ್ಲಿ ಮಾಡಲಾಗಿದೆ. ಇದರಲ್ಲಿ ಈಗಾಗಲೇ ಕೆಲವೊಂದಿಷ್ಟು 50% ಬುಕಿಂಗ್ ಆಗಿರುವಂಥದ್ದು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗೆ ಕಾಣ್ತಾ ಇರತಕ್ಕಂತಹ ಮೊಬೈಲ್ ನಂಬರ್ಗಳಿಗೆ ಕರೆ ಮಾಡಿ ನೀವು ಮುಧೋಳದಲ್ಲಿ ಬೆಸ್ಟ್ ಒಂದು ಫ್ಲಾಟ್ ಅನ್ನು ತೆಗೆದುಕೊಂಡು ಒಂದು ಮನೆಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ದ್ವಾರಕಾ ನಗರಕ್ಕಿಂತ ಅತ್ಯುತ್ತಮವಾದಂತಹ ಬೆಸ್ಟ್ ಲೇಔಟ್ ಮತ್ತೆಲ್ಲಿ ಕೂಡ ಇಲ್ಲ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.